ದೇವರ ವಾಕ್ಯದಲ್ಲಿ ಒಬ್ಬ ಯಜಮಾನ ಏನ್ ಮಾಡ್ತಾನೆ, ತನ್ನ ಕೆಲಸದವರಿಗೆ 3 ಜನ ಕೆಲಸದವರಿಗೆ ಒಬ್ಬನಿಗೆ 5 ಕಾಸನ್ನ, ಒಬ್ಬನಿಗೆ 2 ಕಾಸನ್ನ, ಒಬ್ಬನಿಗೆ 1 ಕಾಸನ್ನ ಕೊಟ್ಟು ದೂರ ದೇಶಕ್ಕೆ ಹೋಗ್ತಾನೆ. ನನಗೇನೋ ಕೆಲಸ ಇದೆ, ನಾನು ಮತ್ತೆ ಬರ್ತೀನಿ, ಅಷ್ಟರಲ್ಲಿ ಇದನ್ನ ಇಟ್ಕೊಂಡು ನೀವೇನೋ ವ್ಯವಹಾರ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾನೆ. ಆದ್ರೆ ಹೋಗಿ ಎಷ್ಟೋ ಕಾಲ ಆದ್ಮೇಲೆ ತಿರುಗಿ ಬರ್ತಾನೆ. ಬಂದಾಗ ಏನಾಗುತ್ತೆ ಅಂತಂದ್ರೆ 5 ಕಾಸು ಕೊಟ್ಟಿರುವಂತವನು ಅದನ್ನ 10 ಕಾಸು ಮಾಡಿರ್ತಾನೆ, ಏನೋ ವ್ಯವಹಾರ ಮಾಡಿ. 2 ಕಾಸು ಕೊಟ್ಟಿರುವಂತವನು 4 ಕಾಸು ಮಾಡಿರ್ತಾನೆ. ಅವಾಗ ಯಾವ ರೀತಿ 5 ಒಬ್ಬ 10 ಮಾಡಿದ್ನೋ, 2 ಒಬ್ಬ 4 ಮಾಡಿದ್ನೋ, ಅದೇ ರೀತಿಯಾಗಿ ದೇವರು ನನಗೂ ನಿಮಗೂ ಸಹ ಆ ನಾಣ್ಯಗಳ ರೀತಿಯಲ್ಲಿ ಕೃಪಾವರಗಳನ್ನು ಕೊಟ್ಟಿರ್ತಾರೆ. ನಾವು ಆ ಕೃಪಾವರವನ್ನು ಏನ್ ಮಾಡಬೇಕು, ದೇವರ ಬರಬೇಕೆ ಸಂಭವಿಸುವಷ್ಟರಲ್ಲಿ, ನಾವು ದೇವರನ್ನ ಸಂಧಿಸುವಂತ ಸಮಯ ಬರುವಷ್ಟರಲ್ಲಿ, ಅಥವಾ ನಾವೇ ದೇವರ ಬಳಿಗೆ ಹೋಗುವಂತ ಕಾಲ ಬರುವಷ್ಟರಲ್ಲಿ ಅದನ್ನ ಬಳಸಿ ನಾವು 5 ಕೊಟ್ಟಿದ್ರೆ ಅದನ್ನ 10 ಮಾಡಿರ್ಬೇಕು, 2 ಕೊಟ್ಟಿದ್ರೆ ಅದನ್ನ 4 ಮಾಡಿರ್ಬೇಕು. ಅದನ್ನ ಪ್ರಜ್ವಲಿಸುವ ಹಾಗೆ ಮಾಡಿ, ಅದು ಪ್ರಯೋಜನಕ್ಕೆ ಬರೋ ಹಾಗೆ ಮಾಡಿ, ಅದನ್ನ ನಾವು ಹೆಚ್ಚು ಹಾಗೆ ಮಾಡುವಂತವರಾಗಿರ್ಬೇಕು. ಅದರಿಂದ ನಾವು ದೇವರಾಜ್ಯಕ್ಕೋಸ್ಕರವಾಗಿ ಏನನ್ನಾದ್ರೂ ಸಂಪಾದನೆ ಮಾಡಿರ್ಬೇಕು. ದೇವರಾಜ್ಯವನ್ನು ಕಟ್ಟುವುದಕ್ಕೆ ಏನೋ ಒಂದು ಪ್ರಯೋಜನವನ್ನ ದೇವರು ನಮಗೆ ಕೊಟ್ಟಿರುವಂತಹ ಕೃಪಾ ವರಗಳನ್ನು ಉಪಯೋಗಿಸಿ ನಾವು ಮಾಡುವಂತವர்களಾಗಿ ಇರಬೇಕು. ಆದ್ರೆ ಇನ್ನೊಬ್ಬ ಇರ್ತಾನೆ ಏನ್ ಮಾಡ್ತಾನೆ, 1 ಕಾಸು ಇಸ್ಕೊಂಡ್ರವನು. ಇನ್ನು 1 ಕಾಸು ಇಸ್ಕೊಂಡ್ರವನು ಏನ್ ಮಾಡಿರ್ತಾನೆ, ಅದನ್ನ ಹೋಗ್ಬಿಟ್ಟು ನಮ್ಮ ಯಜಮಾನ ತುಂಬಾ ಕಠಿಣವಾದವನು, ನಾನು ಈ 1 ರೂಪಾಯಿನ ಏನೋ ವ್ಯವಹಾರ ಮಾಡಕ್ ಹೋಗ್ಬಿಟ್ಟು ಆ 1 ರೂಪಾಯಿನ ನಷ್ಟ ಆಗ್ಬಿಟ್ಟು ನಂತರ ಕಾಸೆಲ್ಲ ಮುಗಿದೋದ್ರೆ, ಆನಂತರ ನಮ್ಮ ಯಜಮಾನ ಬಂದಾಗ ಏನ್ ಮಾಡ್ದ ಕಾಸು ಕೊಟ್ಟಿದ್ದು ಅಂತಂದ್ರೆ, ಸ್ವಾಮಿ ಏನೋ ವ್ಯವಹಾರ ಮಾಡಿದೆ ಸ್ವಾಮಿ, ಮೋಸ ಆಗೋಯ್ತು, ನಷ್ಟ ಆಗೋಯ್ತು, ಅದಕ್ಕೆ ಅಂತ ಹೇಳ್ಬಿಟ್ರೆ ನನ್ನ 1 ರೂಪಾಯಿನ ಹಾಳು ಮಾಡ್ದಲ್ಲ ನೀನು ಅಂತ ಅನ್ಬಿಟ್ಟು ನನಗೆ ಚೆನ್ನಾಗಿ ಬೆಂಡೆತ್ ಬಿಡ್ತಾನೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ನಮ್ಮ ಯಜಮಾನ ಸವಾಸನೆ ಬೇಡ, 1 ಕಾಸು ಕೊಟ್ಟಿದ್ದಾನ ಅಲ್ಲೆಲ್ಲ ಹೋಗ್ಬಿಟ್ಟು ಹಳ್ಳ ತೊಳ್ಬಿಟ್ಟು 1 ರೂಪಾಯಿ ಹಾಕಿ ಮುಚ್ಚಿಟ್ಬಿಟ್ಟಿರ್ತೀನಿ. ಆಮೇಲಿಂದ ಅವ್ನು ಯಾವಾಗಾದ್ರೂ ಬರ್ಲಿ, ಬಂದ್ಮೇಲಿಂದ ಅಲ್ಲಿ ಹೋಗಿ ಹಳ್ಳ ತೆಗೆದ್ಬಿಟ್ಟು 1 ರೂಪಾಯಿ ಅವ್ನು ಕೊಟ್ಬಿಡ್ತೀನಿ, ಸ್ವಾಮಿ ನಿನ್ ದುಡ್ಡು ನಿನ್ಗೆ ಇರಲಿ, ನನಗೂ ನಿನ್ಗೆ ಯಾವ ತಂಡ ಬೇಡ, ನನ್ನೇನು ಮಾಡ್ಬೇಡ, ಬಿಟ್ಬಿಡಪ್ಪ ಅಂತ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡು ಮುಚ್ಚಿಟ್ಬಿಟ್ಟಿರ್ತಾನೆ. ಅದ್ರ ಆಮೇಲಿಂದ ಯಜಮಾನ ಬಂದ್ಮೇಲಿಂದ ಇವನು ಹೋಗಿ ಹಳ್ಳ ತೊಟ್ಬಿಟ್ಟು ತಗೊಂಬಂದು ಕಾಸು ಕೊಟ್ಬಿಡ್ತಾನೆ, ಸ್ವಾಮಿ ನಿನ್ ಕಾಸು ನಿನ್ ಕೊಟ್ಟಿದ್ದೀನಿ ಸರೋಯ್ತವ, ನನಗೂ ನಿನ್ಗೆ ಇನ್ನೇನಿಲ್ಲ ಅಂತ ಅನ್ಬಿಡ್ತಾನೆ. ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ ನಿನ್ನ ಅಂತ ಅನ್ಕೊಂತಾನೆ. ಅದೇ ತಪ್ಪಿಸ್ಕೊಳ್ತಾನ. ಯಜಮಾನ ಏನ್ ಮಾಡ್ತಾನೆ, ನೀನ್ ಸೋಂಬೇರಿ ಆದ ಕೆಟ್ಟ ಆಳ್, ನೀನು 1 ಕಾಸು ಕೊಟ್ಬಿಟ್ಟು ಅದ್ರಲ್ಲಿ ಏನೋ ವ್ಯವಹಾರ ಮಾಡೋ ಅಂತ ಹೇಳಕ್ ಹೋದ್ರೆ, ನೀನ್ ಬಂದ್ಬಿಟ್ಟು ನಾನು ತುಂಬಾ ಕಠಿಣವಾದನು ಅಂತೆಲ್ಲ ಅಂತ ಅನ್ಕೊಂಡು ತಗೊಂಡ ಮುಚ್ಚಿಟ್ಬಿಟ್ಟಿದೀಯಾ. ನೀನ್ ತಗೊಂಡ ಮುಚ್ಚಿಟ್ಟೋದಕ್ಕೆ ನಾನು ಇದ್ ಮಾಡ್ದೆ, ನಿನ್ನಿಂದ ಏನಾಗುತ್ತೆ ಅದನ್ನ ಮಾಡ್ಬೇಕಾಯ್ತು ನೀನು. ನಿನ್ಗೆ ಅದೇನೋ ಅದು 1 ರೂಪಾಯಿ ಉಪಯೋಗಿಸಿ ಏನೋ ಒಂದು ವ್ಯವಹಾರ ಮಾಡಿ ಏನೋ 1 ರೂಪಾಯಿ 2 ರೂಪಾಯಿ ಮಾಡಕ್ ನಿನ್ಗೆ ಗೊತ್ತಿಲ್ವಾ? ಸಾವುಕಾರ ಕೊಟ್ಬಿಡ್ಬೇಕಾಗಿತ್ತು, ಶ್ರೀಮಂತರಿಗೆ ಬಡ್ಡಿ ಕೊಟ್ಬಿಡ್ಬೇಕಾಗಿತ್ತು. ನೀನು ಅವನು ಬಡ್ಡಿ ಮತ್ತೆ ಕಾಸು ಅಸಲು ನಿನ್ ಕೈ ವಸೂಲಿ ಮಾಡಕ್ಕಾಗಿಲ್ಲ ಅಂದ್ರೆ ನಾನು ಬಂದ್ಮೇಲೆ ವಸೂಲಿ ಮಾಡ್ತಾ ಇದ್ದೆ. ಆದ್ರೆ ನೀನೇನು ಮಾಡಿದ್ಯಾ, ತಗೊಂಡೋಗಿ ಅಲ್ಲಿ ಮುಚ್ಚಿಟ್ಬಿಟ್ಟಿದ್ಯಾ. ನೀನ್ ಕಳ್ಳ, ನೀನು ಸೋಂಬೇರಿ, ನೀನು ಮಾಡೋ ಕೆಲಸ ಮಾಡ್ತೀರಾ, ನೆಪ ಹೇಳ್ತೀಯಾ, ನೀನ್ ಬಂದ್ರೆ ನನ್ನ ಬೆಂಡೆತ್ ಬಿಡ್ತೀಯ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಹಂಗಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಇವ್ನ ಕೈ ಕಾಲು ಕಟ್ಟಾಗಿ ತಗೊಂಡಾಗ ಆಜಾಡಿ ಕತ್ಲಾಗ ಹಾಕರವನ್ನ ಅಂತ ಅನ್ಬಿಟ್ಟು ಅಪ್ಪಣೆ ಕೊಡ್ತಾರೆ. ಆಗ ಆ ಕಳ್ಳ ಆ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಿರುವಂತದನ್ನ ನಾವು ಮುಚ್ಚಿಟ್ಟು ಬದುಕುವಂತವರಾಗಿರಬಾರದು. ಆದ್ರೆ ದೇವರು ನಮಗೆ ಕೊಟ್ಟಿರುವಂತದನ್ನ ನಾವು ದೇವರಿಗೋಸ್ಕರ ಪ್ರಯೋಜನ ಪಡಿಸುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಅವಾಗ ಇವತ್ತು ನಾನು ನೀವು ಯಾವ ತರ ಇದೀವಿ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡ್ಬೇಕು. ನಾನು ಮುಚ್ಚಿಟ್ಟಿರುವಂತ ಕಾಸು ತರ ಬದುಕ್ತಾ ಇದ್ದೇನಾ, ಇಲ್ಲಾಂದ್ರೆ ಏನಾದ್ರೂ ದೇವರಿಗೆ ಪ್ರಯೋಜನ ಆಗೋ ತರ ಬದುಕ್ತಾ ಇದ್ದೇನಾ, ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡ್ಬೇಕು. ಕೆಲವರು ಒಂದು ಮಾತು ಹೇಳ್ತಾರೆ, ನಿನ್ನಿಂದ 1 ಪೈಸಾನಾದ್ರೂ ಏನಾದ್ರು ಪ್ರಯೋಜನ ಇದೆಯಾ ಅಂತ ಏನಾದ್ರು ಪ್ರಶ್ನೆ ಕೇಳ್ತಾ ಇರ್ತಾರೆ. ಇವತ್ತು ಆ ಪ್ರಶ್ನೆನ ನಮ್ಮನ್ನ ನಾವೇ ಕೇಳ್ಕೊಬೇಕು. ನನ್ನಿಂದ ದೇವರಿಗೆ 1 ಪೈಸಾನಾದ್ರೂ ಏನಾದ್ರು ಪ್ರಯೋಜನ ಇದೆಯಾ ಅಂತ ನಾವು ಕೇಳ್ಕೊಳ್ಬೇಕು. ಇಲ್ಲ ದೇವ್ರು ಬಂದಾಗ ದೇವರೇ ನಮ್ಗೆ ಹೇಳಿದ್ರೆ ನಾವು ಉತ್ತರ ಕೊಡಕ್ ಆಗತ್ತಾ? ಅವ್ರು ಬಂದಾಗ ನಿನ್ನಿಂದ ಏನಾದ್ರು 1 ಪೈಸಾನಾದ್ರೂ ನನಗೆ ಪ್ರಯೋಜನ ಆಗಿದೆಯಾ ಅಂತ ಕೇಳಿದ್ರೆ ನಾವು ಅವ್ರಿಗೆ ಏನ್ ಹೇಳೋದಕ್ಕಾಗತ್ತೆ? ನಮ್ಮ ಹತ್ರ ಏನು ಉತ್ತರ ಇದೆ? ಸ್ವಾಮಿ ನೋಡಪ್ಪ, ನಿನಗೋಸ್ಕರ ನಾನು ಈ ತರ ಮಾಡಿದ್ದೀನಿ ಅಂತ ತೋರ್ಸಕ್ ನಮ್ಮ ಹತ್ರ ಏನಾದ್ರೂ ಇದೆಯಾ? ಪೇತ್ರ ಸೇವೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದು ಸ್ಥಳದಲ್ಲಿ ಒಂದು ವಿಶ್ವಾಸಿ ಒಂದು ಅಮ್ಮ ಇರ್ತಾರೆ. ಅಮ್ಮ ಸತ್ತೋಗ್ಬಿಡ್ತಾಳೆ. ಸತ್ತೋಗ್ಬಿಟ್ಟ ನಂತರ ಪೇತ್ರ ಅವಳಿಗೆ ಸೇವೆಗೆ ಅಂತ ಹೋಗಿರುವಾಗ ಅಮ್ಮನ ಶರೀರವನ್ನ ಒಂದು ಮನೇಲಿ ಮಲಗಿಸ್ಬಿಟ್ಟು ಆಕೆ ಜೊತೆಲಿ ಇದ್ದಂತ ಬೇರೆ ಆಕೆ ಸ್ನೇಹಿತರು ಜೊತೆ ಇದ್ದಂತ ಬೇರೆ ವಿಶ್ವಾಸಿಗಳೆಲ್ಲ ಪೇತ್ರನ ಹತ್ರ ಬಂದು ಎಷ್ಟೋ ಹೇಳ್ತಾರೆ, ಅಯ್ಯೋ ಆಕೆ ಬದುಕಿದಾಗ ನಮಗೆ ಈ ತರ ಬಟ್ಟೆ ಎಲ್ಲ ಹೊಳ್ಕೊಟ್ಟಿದ್ಲು, ಆಕೆ ಬದುಕಿದಾಗ ಎಷ್ಟೆಲ್ಲಾ ಸಹಾಯ ಮಾಡಿದ್ಲು ಅಂತ ಅದನ್ನೆಲ್ಲ ತೋರಿಸ್ತಾರೆ. ಅದನ್ನೆಲ್ಲ ತೋರಿಸಿ ಅವ್ರು ಅಳ್ತಾರೆ, ಅಯ್ಯೋ ಎಷ್ಟೊಂದು ಒಳ್ಳೆ ಅಮ್ಮ, ಎಷ್ಟು ಒಳ್ಳೇದ್ ಮಾಡ್ತಾ ಇದೆ ಎಲ್ಲಾರ್ಗು, ಅಯ್ಯೋ ಇವಾಗ ಸತ್ತೋಗ್ಬಿಡ್ಲಲ್ವಾ ಅದ ಕಣ್ಣೀರು ಸುರಿಸ್ತಾ ಇರ್ತಾರೆ. ಆದ್ರೆ ಆಮೇಲೆ ಪೇತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಆಕೆ ಜೀವನದಿಂದ ಎದ್ದು ಬಂದ್ಬಿಡ್ತಾಳೆ. ಆಗ ಆಕೆ ಸತ್ತ ನಂತರ ಜನರು ಸಾಕ್ಷಿ ಕೊಡ್ತಾರೆ, ಆಕೆ ನಮಗೋಸ್ಕರ ಉಳ್ಕೊಟ್ಟಿರೋಂಥ ಬಟ್ಟೆಗಳು, ಆಕೆ ಮಾಡಿರುವಂತ ಏನೇನೋ ಒಳ್ಳೆ ಒಳ್ಳೆ ಕಾರ್ಯಗಳು, ಅಯ್ಯೋ ಎಷ್ಟೆಲ್ಲ ಇದೆ, ಎಂತ ಒಂದು ಒಳ್ಳೆ ವ್ಯಕ್ತಿ ಹೋಗ್ಬಿಟ್ರಲ್ಲಪ್ಪ, ಅಪ್ಪ ಪೇತ್ರ ಎಂತ ಒಳ್ಳೆ ಒಂದು ಅಮ್ಮ ಸತ್ತೋಗ್ಬಿಟ್ಲು ಅಂತ. ಆ ಅಮ್ಮ ಎಷ್ಟು ಒಳ್ಳೆಯವಳು,
ಎಷ್ಟು ದೇವ ಭಕ್ತೆ ಅನ್ನೋದಕ್ಕೆ ಎಷ್ಟೆಲ್ಲ ಸಾಕ್ಷಿ ತೋರಿಸಿದ್ರು. ಇವತ್ತು ನನ್ನ ನಿಮ್ಮ ಕುರಿತಾಗಿ ಬೇರೆಯವರು ಏನ್ ಸಾಕ್ಷಿ ತೋರಿಸ್ತಾರೆ? ನಮ್ಮ ಕುರಿತಾಗಿ ದೇವರು ಏನ್ ಸಾಕ್ಷಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವೇ ಸರಿ ನಮ್ಮ ಬಗ್ಗೆ ನೋಡ್ ನಾನು ದೇವ ಭಕ್ತನ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಅಂತ ಮಾಡಿರುವಂಥದ್ದು ಏನಾದ್ರೂ ನಮ್ಮ ಕಣ್ಮುಂದೆ ಇದೆಯಾ? ನಾವು ಯೋಚನೆ ಮಾಡಿ ನೋಡ್ಬೇಕು. ನಾವು ಪ್ರಯೋಜನ ಇಲ್ಲದವர்களಾಗಿ ಲೋಕದಲ್ಲಿ ಬದುಕಬಾರ್ದು. ನಾವು ದೇವರಿಗೆ ಪ್ರಯೋಜನವುಳ್ಳವರಾಗಿ ಬದುಕಬೇಕು. ಹಲ್ಲೆಲೂಯಾ. ನಮ್ಮಿಂದ ಈ ಲೋಕದಲ್ಲಿ ಪ್ರಯೋಜನ ಇರಬೇಕು. 4 ಜನ ಅಯ್ಯೋ ಇಂಥವ್ರು ಇರ್ಬೇಕಪ್ಪ ಭೂಮಿ ಮೇಲೆ ಅಂತ ನಮ್ಮ ಬಗ್ಗೆ ಅನ್ಕೊಬೇಕು. ಯಾಕಾದ್ರೂ ಅವನ ಭೂಮಿ ಭಾರವಾಗಿ ಫಸ್ಟ್ ಯಾವಾಗ ಹೋಗ್ತಾನೋ ಅಂತ ಅನ್ಕೊಂಬಾರ್ದು. ಯಾರ್ಯಾರಿಗೆ ಏನೇನೋ ರೋಗ ಬರುತ್ತೆ, ಇವ್ನಿಗೆ ಯಾವಾಗಪ್ಪ ಬರುತ್ತೆ ಅನ್ನೋ ತರ ನಾವು ಇರಬಾರ್ದು. ಅಯ್ಯೋ ಇಂಥವ್ರು ಇನ್ನೊಂದು 4 ದಿವಸ ಭೂಮಿ ಬಾಳ್ಬೇಕು, ನಮ್ಮ ಆಯ್ಸ್ನೆಲ್ಲ ದೇವ್ರೆ ಅವ್ರಿಗೆ ಕೊಟ್ಬಿಡು, ಅವ್ರು ಚೆನ್ನಾಗಿರಲಿ ಸ್ವಾಮಿ, ನಮ್ಮಿಂದ ಏನ್ ಪ್ರಯೋಜನ, ಅವರು ಇರಲಿ ಸ್ವಾಮಿ ಅಂತ ಹೇಳೋ ರೀತಿಯಲ್ಲಿ ನಮ್ ಬದುಕಿರ್ಬೇಕು. ಆದ್ರೆ ಫಸ್ಟ್ ಹೋಗ್ಲಿ ಸ್ವಾಮಿ ಅಂತ ಹೇಳೋ ರೀತಿಯಾಗಿ ನಮ್ ಜೀವನ ಇರಬಾರ್ದು. ಆಗ ಆ ಯಜಮಾನ ಆ 3 ಜನಕ್ಕೆ ಕೊಡ್ತಾನೆ. 2 ಕೊಟ್ಟಾಗ ಅವ್ರಿಬ್ರು ಏನ್ ಮಾಡ್ತಾರೆ, ಅದನ್ನ ಹೆಚ್ಚು ಮಾಡ್ತಾರೆ. ಒಬ್ರು ಕೊಟ್ಟಿದ್ದಾನೆ ಅವ್ನು ಮುಚ್ಚಿಡ್ತಾನೆ, ಪ್ರಯೋಜನ ಇಲ್ಲದ ಹಾಗೆ ಅವ್ನು ಮಾಡ್ತಾನೆ. ನನಗೂ ನಿಮಗೂ ಈ ಲೋಕದಲ್ಲಿ ಬದುಕೋದಕ್ಕೆ ದೇವರ ಅವಕಾಶ ಕೊಟ್ಟಿದ್ದಾರೆ. ದೇವ್ರು ನಮ್ಗೆ ಕೊಟ್ಟಿರಂತ ಅವಕಾಶ ಉಪಯೋಗಿಸಿ ನಾವ್ ಏನ್ ಮಾಡ್ತಾ ಇದ್ದೀವಿ? ಒಂದೊಂದು ದಿವಸ ಒಂದೊಂದು ಕಾಯಿನ್ ನಮಗೆ, ಆ ಒಂದೊಂದು ಕಾಯಿನು ಇಸ್ಕೊಂಡು ಡಬ್ಬದಲ್ಲಿ ಹಾಕ್ತಾ ಇದ್ದೀವಿ. ನಾವು ಪ್ರಯೋಜನ ಪಡಿಸ್ತಾ ಇದ್ದೀವಾ? ದೇವರ ರಾಜ್ಯಕ್ಕೋಸ್ಕರ ಪ್ರಯೋಜನ ಪಡಿಸ್ತಾ ಇದ್ದೀವಾ? ನಾವು ಯೋಚನೆ ಮಾಡಿ ನೋಡ್ಬೇಕು. ಯೇಸು ಕ್ರಿಸ್ತನ್ ಹೇಳಿದಂತ ಮಾತು, ನೀವು ನನ್ನವರಂತ ಹೇಳಿ ಒಂದು ತಂಬಿಗೆ ನೀರನ್ನಾದ್ರೂ ಕೊಟ್ಟರು ಅದಕ್ಕೆ ಬರುವಂತ ಪ್ರತಿಫಲ ತಪ್ಪುವುದಿಲ್ಲ ಅಂತ ಅವ್ರು ಹೇಳಿದ್ರು. ಹಂಗಂತಂದ್ರೆ ನಾವು ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಯಾರಿಗಾದ್ರೂ ಇವರು ಆತನ ಶಿಷ್ಯರು ಅಂತ ಹೇಳಿ ಒಂದು ಲೋಟ ನೀರು ಕೊಟ್ಟಿದ್ರು ಸಹ ಅದನ್ನು ದೇವರು ಪರಲೋಕದಲ್ಲಿ ಲೆಕ್ಕ ಇಟ್ಕೊಂಡಿರ್ತಾರೆ. ನಮ್ಮ ಜೀವನ ಪೂರ್ತಿ ನಾವು ಎಷ್ಟು ಲೋಟ ನೀರು ಕೊಟ್ಟಿದ್ದೀವಿ, ನಾವು ಎಷ್ಟು ದೇವ್ರ ನಾಮದ ನಿಮಿತ್ತವಾಗಿ ಮಾಡಿದ್ದೀವಿ, ಎಲ್ಲವನ್ನೇ ದೇವ್ರ ಲೆಕ್ಕ ಇಟ್ಟಿರ್ತಾರೆ. ಆಗ ಅದೇ ರೀತಿಯಾಗಿ ಪ್ರತಿ ದಿವಸ ನಮ್ಮ ಪರವಾಗಿ ಪರಲೋಕದಲ್ಲಿ ಬರಿತಾ ಇರಬೇಕು. ದೇವರಿಗೋಸ್ಕರ ನಾವು ಮಾಡುವಂತಹ ಕಾರ್ಯಗಳು ಪ್ರತಿ ದಿವಸ ಪರಲೋಕದಲ್ಲಿ ಲಿಖಿತ ಆಗ್ತಾ ಇರಬೇಕು. ಆ ರೀತಿಯಾಗಿ ನಾವು ದೇವರಿಗೆ ಪ್ರಯೋಜನವಾಗಿ ಜೀವಿಸುವಂತವர்களಾಗಿರಬೇಕು. ಈ ಲೋಕದಲ್ಲಿ ವ್ಯರ್ಥವಾಗಿ ನಾವು ಜೀವನವನ್ನು ಮಾಡುವಂತವர்களಾಗಿ ಇರಬಾರದು.